All the best, Gilly Nata! All the best, Gilly Nata! And now, Big Boss United ಸ್ನೇಹಿತರೆ, ಇವಾಗ ದಡದ್ಪುರದಲ್ಲಿ ಗಿಲ್ಲಿ ನಟ ಅವ್ರ ಊರಲ್ಲಿ ಇದೀನಿ. ಈಗ ನೋಡಿ ಇಲ್ಲೆಲ್ಲ ಇದಾರಲ್ಲ ಗಿಲ್ಲಿ ನಟ ಜೂನಿಯರ್ಸ್ ಗಳು ಇದಾರಲ್ಲ, ಅಂದ್ರೆ ಅವ್ರ ಜೊತೆ ಆಟ ಆಡದಂತವ್ರು. ಬ್ರದರ್, ಹೆಂಗೆ ನೋಡಿದ್ರ ಗಿಲ್ಲಿ ನಟನ? ಗಿಲ್ಲಿ ನಟ ನೋಡಿದ್ವಿ. ಅವ್ರ ಜೊತೆ ಏನೇನ್ ಮಾಡ್ತಾ ಇದ್ರಿ ಇಲ್ಲಿ ನೀವು? ಅವ್ರ ಜೊತೆ ಗೋಲಿ ಆಡ್ತಿದ್ದೋ, ಈಜೋಡಿ ಕೊಯ್ತಿದ್ದೋ, ಪುನಃ ಕ್ರಿಕೆಟ್ ಆಡ್ತಿದ್ದೋ, ತುಂಬಾ ಜಾಲಿ ಮಾಡ್ತಿದ್ದೋ. ಅಲ್ಲ, ಈಗ ಗಿಲ್ಲಿ ನಟ ಫೇಮಸ್ ಕರ್ನಾಟಕದಲ್ಲೆಲ್ಲ ಗೊತ್ತು. ಫೇಮಸ್ ಆಗೋದಕ್ಕಿಂತ ಮುಂಚೆ ಸೊ ಇದೇ ತರ ಕಾಮಿಡಿ ಮಾಡೋರಾ? ಸರ್, ಇದೇ ತರ ಕಾಮಿಡಿ ಮಾಡೋರು. ಏನ್ ಗೋಲಿ ಗಿಲಿ ಎಲ್ಲ ಆಟ ಆಡಿದ್ರ? ಎಲ್ಲ ಆಟ ಆಡಿದಾರೆ. ನೀವು ಅವ್ರು ನಿಮ್ಗೆ ಬೈಯೋರಾ? ಅವ್ರ ಏನು ಬೈತಿರಲಿಲ್ಲ. ಎಲ್ಲ ನಮ್ಮ ಮನೆ ತಮ್ಮ ಬಂದು ಕರ್ಕೊಂಡ್ಬಂದು ಆಟ ಆಡ್ತಿದ್ಮ ಎಲ್ಲ ಅಂತಮ್ಮ. ನೀನು? ನಾವು ಅಷ್ಟೇ ಸರ್. ಈಗ ಬಿಗ್ ಬಾಸ್ ಹೋಗಿದಾರಲ್ಲ, ಹೆಂಗ್ ಆಟ ಆಡ್ತಾರ ಅವರು? ಸರ್, ಚೆನ್ನಾಗಿ ಆಟ ಆಡ್ತಿದ್ದಾರೆ. ಈ ಸಲ ಅವ್ರ ಗೆಲ್ಬೇಕಂತ ಆಸೆ ಆಗಿದೆ. ಅವ್ರ ಗೆಲ್ಬೇಕು ಅಂತ ಆಸೆ ಇದೆ. ಗೆಲ್ತಾರಾ? ಗೆಲ್ತಾರೆ ಅನ್ಸುತ್ತೆ. ನೀವು ಸರ್, ಪಕ್ಕ ಅವ್ರ ಮಾಡೋ ಪರ್ಫಾರ್ಮೆನ್ಸ್ ನೋಡ್ರೆ ಚೆನ್ನಾಗಿ ಆಡ್ತವ್ರ ಸರ್. ಪರ್ಫಾರ್ಮೆನ್ಸ್ ನೋಡಿದ್ರೆ ಪಕ್ಕ ಗೆಲ್ತಾರೆ ಅಂತ ಪಕ್ಕ ಫಿಕ್ಸ್ ಸರ್. ಫಿಕ್ಸ್. ನೀನು ಬರಲಿ. ನೀವು ಗೆಲ್ತಾರೆ ಸರ್, ಪಕ್ಕ. ಅವ್ರ ಜೊತೆ ಏನೇನ್ ಆಟ ಆಡ್ತಾ ಇದ್ರಿ? ನಾವು ಸರ್ ಇದು ಸರ್ ಗಿಲ್ಲಿ ದಂಡ ಜಾಸ್ತಿ ಆಡ್ತಿದ್ದು. ಗಿಲ್ಲಿ ದಂಡ? ಗಿಲ್ಲಿ ದಂಡ ಅವ್ರಿಗೆ ಇಷ್ಟ ಸರ್, ಫೇಮಸ್. ಅವ್ರ ನಿಜವಾದ ಹೆಸರೇನು? ಗಿಲ್ಲಿ ನಟ ಅಂತ ಸರ್. ಮುಂಚೆ ಗಿಲ್ಲಿ ನಟ ನಟರಾಜು ಅಂತ. ನಟರಾಜು ಅಷ್ಟೇ ಸರ್. ಸೊ ಅದಾದ್ಮೇಲೆ ಗಿಲ್ಲಿ ನಟ ಗಿಲ್ಲಿ ನಟ ಅಂತ. ಗಿಲ್ಲಿ ನಟ ಅಂತ ಕರೋದು ಸರ್. ಗಿಲ್ಲಿ ಜಾಸ್ತಿ, ಗಿಲ್ಲಿ ದಂಡ ಜಾಸ್ತಿ ಸರ್. ಅವ್ರು ನೀವು ಆಡ್ತಾ ಇದ್ರಿ? ಆಡ್ತಿದ್ರು ಸರ್. ಇದು ಅವ್ರ ಜೊತೆ ಮಾತಾಡುವಾಗ ಸೇಮ್ ಹಿಂಗೆ ಕೌಂಟರ್ ಕೊಡೋರ? ಹಿಂಗೆ ಹೆವಿ ಸರ್ ಕೌಂಟ್ರು. ಯಾವ್ದಾರ ಹೋದ್ರ ಮದ್ವೆ ಆದ್ರೆ ಸಾಕು ಸರ್, ಚಪ್ರ ಹಾಕ್ಬೇಕಾರೆ ಅವ್ರು ಬಂದ್ಬಿಡ್ರ ಎಲ್ಲ ಕೂಳೆ ಕೂಪಿಡುದು, ಆತರ ಎಲ್ಲ ಮಾಡ್ತಾರ. ಯಾವ್ದೇ ಫಂಕ್ಷನ್ ಎಲ್ಲೇ ಇದ್ರು ಅವ್ರದೇ ಕೂಳೆ ಒಟ್ಟಿನಲ್ಲಿ. ನೀವು ಅವ್ರ ಕ್ಲಾಸ್ಮೇಟ್ ಏನಿಲ್ವಾ? ಏನಿಲ್ಲ ಸರ್, ಜೂನಿಯರ್. ಸೀನಿಯರ್ ಅವರು? ಸೀನಿಯರ್ ಸರ್. ನೀವು ಜೂನಿಯರ್? ಜೂನಿಯರ್. ಓಕೆ. ಇದೇ ಸ್ಕೂಲ್ ಓದಿದ್ದವರು? ಇದೇ ಸ್ಕೂಲ್ ಸರ್. ಬಿಗ್ ಬಾಸ್ ಬಗ್ಗೆ ಏನನ್ಸುತ್ತೆ? ಬಿಗ್ ಬಾಸ್ ನೋಡ್ತಾ ಚೆನ್ನಾಗಿ ಆಡ್ತಿದಾರೆ ಸರ್. ಈಗ ಗಿಲ್ಲಿ ನಟ ಅವರು ಗೆಲ್ತಾರೆ ಅಂತ ಅನ್ಸ್ತಿದೆ. ಗೆಲ್ತಾ 200% ಅವರೇ ಗೆಲ್ಲರು ಸರ್. ಈಗಿರೋ ಬಿಗ್ ಬಾಸ್ ಅಲ್ಲಿ ಈ ಕಂಟೆಸ್ಟೆಂಟ್ ಯಾಕಪ್ಪ ಬಂದ್ರು ಅವ್ರು ಏನೂ ಮಾಡಲ್ಲ ಅನ್ನೋರು ಯಾರು? ಸರ್, ಮಾಳು ಮತ್ತೆ ಇವಳು ರಕ್ಷಿತಾ. ಏನು ಮಾಡಲ್ವಾ? ಏನ್ ಅರ್ಥನೇ ಆಯ್ತಾರ ಅವ್ರು ಮಾತಾಡ್ತಾರ. ನಮ್ಗೆ ಅರ್ಥ ಆಯ್ತಿಲ್ಲ. ಅರ್ಥನೇ ಆಯ್ತಾರ ಸರ್. ಮಾಡು ಮಾತಾಡೋದು ಅರ್ಥ ಆಗಲ್ಲ. ಮಾಳು ಮಾಡೋದು ಅರ್ಥ ಆಯ್ತದೆ. ಸುಮ್ ಕೂತಾರ ಸರ್. ರಕ್ಷಿತಾ ಅವಳು ಸಾಂಗ್ ಹಾಕೋದ ತಡ ಹೋಗಿ ಡ್ಯಾನ್ಸ್ ಹೊಡ್ಕೊಂಡು ಇರೋದೇ ಅವಳು ಖುಷಿ ಅಷ್ಟೇ. ಈಗ ಅವರು ಒಂದಿಷ್ಟು ಮಾತಾಡ್ತಾರೆ ಅನ್ಕೊಳ್ಳಿ ಡೈಲಾಗು, ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಎಷ್ಟೊತ್ತು ಬೇಕಾಗುತ್ತೆ? ಯಾರು ಮಾತಾಡೋದು? ರಕ್ಷಿತಾ ಅವರು. ನಿಮ್ಗೆ ಅರ್ಥ ಆಗಲ್ಲ ಅಂದ್ರಲ್ಲ, ಅವ್ರು ಒಂದೊಂದ್ ಅರ್ಥ ಇದೆ ಸರ್. ಸುಮ್ ಲೈಕ್ ಅಂತ ಇರ್ತಾರೆ. ಸುಮ್ ನಾನು ಮುಂದಕ್ಕೆ ಓಡಿಸ್ಬಿಡ್ತೀನಿ, ಅವ್ರು ನೋಡೋದೇ ಇಲ್ಲ. ಈಗ ಮತ್ತೆ ಇವರು ಅಶ್ವಿನಿ ಗೌಡ್ರ ಬಗ್ಗೆ? ಅಶ್ವಿನ ಏನು ಅವರು ಚೆನ್ನಾಗಿ ಆಡ್ತಿದ್ದಾರೆ. ಹೆಂಗೆ ಅಂದ್ರೆ ಕೌಂಟರ್ ಚೆನ್ನಾಗಿ ಕೊಡ್ತಾರ? ಅವ್ರಿಬ್ರು ಇದು ಪಕ್ಕ ಇದಾರೆ ಸರ್, ಇದ್ರೇನೆ ಚೆನ್ನಾಗಿರುತ್ತೆ. ಈಗ ನಿಮ್ ಪ್ರಕಾರ ಬಿಗ್ ಬಾಸ್ ಮನೇಲಿ ಹೀರೋ ಯಾರು? ಹೀರೋ ಸರ್ ಗಿಲ್ಲಿನೇ ಹೀರೋ ಸರ್. ವಿಲನ್ ಯಾರು? ವಿಲನ್ ಕಾಕ್ರೋಚ್ ಸರ್. ಕಾಕ್ರೋಚ್ ವಿಲನ್. ಲೇಡಿ ವಿಲನ್? ಲೇಡಿ ಅಶ್ವಿನಿ ಮೇಡಮ್. ಲೇಡಿ ಹೀರೋಯಿನ್? ಹೀರೋಯಿನ್ ಕಾವ್ಯ. ಕಾವ್ಯ. ಹೀರೋ ಗಿಲ್ಲಿ ನಟ, ಹೀರೋಯಿನ್ ಕಾವ್ಯ. ಓಕೆ. ಮತ್ತೆ ಪುಟ, ನಿನ್ ಪ್ರಕಾರ ಯಾರು ಬಿಗ್ ಬಾಸ್ ಅಲ್ಲಿ ಇರಬಾರ್ದಾಯ್ತು? ಸರ್, ಅಶ್ವಿನಿ. ಅಶ್ವಿನಿ ಇರಬಾರ್ದಾಯ್ತಾ? ಓಕೆ. ನಿಂಗೆ? ನನಗೂ ಅಶ್ವಿನಿ. ಅಶ್ವಿನಿ. ಈಗ ಗಿಲ್ಲಿ ನಟ ಅವ್ರದ್ದು ಇನ್ನು ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತಾ? ನಮ್ ಗಿಲ್ಲಿ ನಟ ನಮ್ ಜೊತೆ ಹಿಂಗೆಲ್ಲ ಮಾಡ್ತಾ ಇದ್ರು, ಬಿಗ್ ಬಾಸ್ ಅಲ್ಲಿ ಇನ್ನು ಮಾಡ್ಬೇಕು ಅವ್ರು, ಇನ್ನೂ ಏನೋ ಕೆಲವೊಂದು ತುಂಟಾಟ ಮಾಡ್ಬೇಕು ಅಂತ ಅನ್ಸುತ್ತಾ? ಏನಿಲ್ಲ, ಕರೆಕ್ಟ್ ಮಾಡ್ತಾ ಇದ್ರೆ ಏನಿದೆ ಅದು. ನೀನ್ ಎಷ್ಟನೇ ಕ್ಲಾಸು? 10ನೇ ಕ್ಲಾಸ್. 10ನೇ ಕ್ಲಾಸ್ ನೀನು? ನೀನು? ಸರ್, 8. ನೀವು? ನಾವು ಕೆಲ್ಸಕ್ಕೆ ಹೋಗಿದ್ದೀವಿ ಸರ್. ಕೆಲ್ಸಕ್ಕೆ ಹೋಗ್ತಿದ್ರ? ಎಲ್ಲಿ ಕೆಲಸ? ಬೆಂಗಳೂರು ಸರ್. ನೀವು ಬೆಂಗಳೂರು? ಹೌದು ಸರ್. ಸೊ ಅವ್ರು ಗಿಲ್ಲಿ ನಟ ಇದ್ರಲ್ಲ ಬೆಂಗಳೂರಲ್ಲಿ, ಆ ರೂಮ್ ಅಲ್ಲಿ ಹೋಗಿ ನೋಡಿದ್ರೆ? ರೂಮ್ ಏನು ಹೋಗಿಲ್ಲ ಸರ್. ನೀವು ಬೇರೆ ಕಡೆ ಇದೀರಾ? ಬೇರೆ ಕಡೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ನೆಕ್ಸ್ಟ್ ವೀಕ್ ಯಾರು ಹೋಗ್ಬೋದು? ಮನೆಗೆ ಸರ್? ಅಲ್ಲ, ವಾಪಸ್ ಮನೆಗೆ. ಮನೆಗೆ ಹೋದ್ರೆ ಮಾಳನೇ ತೆಗ್ದಾಕ್ತಾರೆ ಅನ್ಕೊಂಡಿದೀವಿ ಸರ್. ಅನ್ಕೊಂಡಿದೀರಾ? 90% ಅವ್ರದೇ. ಈಗ ಬಿಗ್ ಬಾಸ್ ಮನೇಲಿ ಡವ್ ಮಾಡ್ತಾವ್ರೆ, ನೇರ ಇಲ್ಲ ಅಂದ್ರೆ ಯಾರು? ನೇರ ಅಂದ್ರೆ ರಾಶಿಕಾ ಸರ್. ರಾಶಿಕಾ ಡವ್ ಅವ್ರದ್ದು. ಇವಾಗ ಈ ವಾರದ ಇನ್ನೂ ಡವ್ ಆಗೋಯ್ತು ಸರ್. ಡವ್ರಾಣಿನವರು? ಡವ್ರಾಣಿ ಆಗೋದ್ರು ಸರ್. ಇವಾಗ ಡವ್ರಾಜ ಇವಾಗ ಬಂದಿದಾರಲ್ಲ, ಸೂರಜ್. ಅವರಿಬ್ರು ಒಂದೇ ದಿನ ಅಷ್ಟೇ ಸರ್ ಬಂದಿರೋದು. ಸ್ವಿಮ್ಮಿಂಗ್ ಪೂಲ್ ಯಾವಾಗ ಹೇಳಿದ್ರು ಅವತ್ತಿಂದ ಅವ್ರು ಆಡ್ತಾನೆ ಇಲ್ಲ. ವಿಲನ್ ಯಾರು? ವಿಲನ್ ಸರ್ ಇವರು ಅದೇ ಗಡ್ಡ ಬಿಟ್ಕೊಂಡಿದ್ರಲ್ಲ, ರಘು. ವಿಲನ್ ಪಕ್ಕ ಸರ್. ಈ ಗಿಲ್ಲಿ ನಟಗೆ ಒಳ್ಳೆ ಕಾಂಪಿಟೇಟರು ಅಂದ್ರೆ ಯಾರು? ಕಾಂಪಿಟೇಟರ್ ಅಂದ್ರೆ ಸರ್ ಕಾಕ್ರೋಚ್ ಆಯ್ತಾರೆ ಸರ್, ಪಕ್ಕ. ಕಾಕ್ರೋಚ್. ಈಗ ಗಿಲ್ಲಿ ನಟ ಗೆಲ್ತಾರೆ ಅಂತ ನೀವ್ ಹೇಳಿದೀರಾ? ಗೆಲ್ತಾರೆ ಸರ್. ಸುದೀಪ್ ಅವ್ರ ಅಕ್ಕ ಪಕ್ಕ ನಿಂತಿರ್ತಾರೆ. ಇನ್ನು ಅವ್ರ ಪಕ್ಕದಲ್ಲಿ ಸೆಕೆಂಡ್ ರನ್ನರ್ ಯಾರು ನಿಂತ್ಕೋಬಹುದು? ರನ್ನರ್ ಅವರೇ ಸರ್. ಕಾಕ್ರೋಚ್ ಪಕ್ಕ ಬರ್ತಾರೆ ಸರ್. ಕಾಕ್ರೋಚ್ ಬರ್ತಾರೆ. ಗಿಲ್ಲಿ ನಟ ಅವರೇ ಪಕ್ಕ. ಅವ್ರಿಬ್ರು ಇದ್ದೇ ಇರ್ತಾರೆ ಸರ್. ಇನ್ನು ಬೇರೆ ಇದಾರಲ್ಲ, ಈಗ ಧ್ರುವ ಇದಾರೆ, ಆಮೇಲೆ ನೋಡಿ ಸರ್, ರಘು ಬಂದಿದ್ದಾರೆ, ಅವರೆಲ್ಲ ಕಾಕ್ರೋಚ್. ಅಶ್ವಿನಿ ಇದಾರೆ. ಅಶ್ವಿನಿ ಏನೋ ಒಂದ್ 2-3 ವಾರ ಇರ್ತಾರೆ, ಹೋಯ್ತಾರೆ ಅನ್ಕೊಂತೀನಿ ಅಷ್ಟೇ. ಅಶ್ವಿನಿ ಬಗ್ಗೆ ಏನ್ಸುತ್ತೆ ನಿಮ್ಗೆ? ಅಶ್ವಿನಿ ಬಗ್ಗೆ ಅವ್ರು ಚೆನ್ನಾಗಿ ಮಾಡ್ತಿದಾರೆ, ಬಟ್ ಅವ್ರ ಇದ್ರೇನೆ ಚೆನ್ನಾಗಿರುತ್ತೆ ಇನ್ನು ಅಂತ ಹೇಳ್ತೇನೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ಅವ್ರು ಬೇಕು ಸರ್. ಅವ್ರ ಇದ್ರೇನೆ ಒಂಥರ ಕಳೆ ಇರುತ್ತೆ. ಅವ್ರ ಒಂದು ಕ್ಯಾರೆಕ್ಟರ್ ಇರ್ಬೇಕು ಅಂತ ಸರ್. ಈ ಕಾವ್ಯಗೌಡ ಮತ್ತೆ ಇವರು ಗಿಲ್ಲಿ ನಟ ಅವ್ರ ಪೇರ್ ಹೆಂಗಿದೆ?
ಚೆನ್ನಾಗಿದೆ ಸರ್ ಅವ್ರ ಪೇರು. ಅವ್ರು ಈ ಊರಿಗೆ ಸೊಸೆಯಾಗಿ ಬಂದ್ರೆ ನೀವ್ ಏನ್ ಹೇಳ್ತೀರಾ? ಸೊಸೆ ಬಂದ್ರೆ ಇನ್ನೂ ಸರಿ ಸರ್ ನಮ್ಗೆ. ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ಸೊಸೆಯಾಗಿ ಬಂದ್ರೆ ಇನ್ನೇನ್ ಖುಷಿನೇ ನಮ್ಗೆ. ಅದಕ್ಕೆ ಐತಾರೆ ಸರ್. ಸುಮ್ಮನೆ ತಮಾಷೆ ಕೇಳಿದ್ದು. ಈಗ ಅವ್ರನ್ನ ಎಲ್ಲಾ ರೀತಿ ನೋಡಿರ್ತೀರ ಗಿಲ್ಲಿ ನಟ. ಇಲ್ಲಿ ಜಾಸ್ತಿ ಅವ್ರು ಮೀಸೆ ಬಿಡ್ಕೋತಾ ಇದ್ರ? ಚಿಗುರು ಮೀಸೆ ಇತ್ತಾ? ಲೈಟ್ ಆಗಿತ್ತು ಸರ್, ಅಷ್ಟೊಂದು ಇದೇನಿಲ್ಲ. ಈಗ ಮತ್ತೆ ಕೆಂಪೇಗೌಡ ಗೆಟಪ್ ಅಲ್ಲಿ ಇದ್ರಲ್ಲ, ಕೆಂಪೇಗೌಡ ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು. ರಘು ಹೋಗ್ಬಿಟ್ಟು ಎಲ್ಲ ನಾವ್ ಮಾಡ್ಬಿಟ್ರು ಅದನ್ನ. ಅದೇನ್ ಅನ್ಸುತ್ತೆ? ಅದೊಂದು ಸ್ವಲ್ಪ ಬೇಜಾರಾಯ್ತು ಸರ್. ಬೇಜಾರಾಗ್ತದೆ. ಅದೊಂದು ಮಾಡ್ಬಾರ್ದಾಯ್ತು ಅಷ್ಟೇ. ಅಂದ್ರೆ ತಮಾಷೆ ಕಾಣಿಸ್ತಿದ್ಯಾ ನಿಮ್ಗೆ, ಬೇಜಾರ ಕಾಣಿಸ್ತಿದ್ಯಾ? ಅದ್ ಬೇಜಾರಾಯ್ತು ಸರ್ ಸ್ವಲ್ಪ. ಅದಿರ್ಬೇಕಾಯ್ತು ಹೆಂಗೋ ಚೆನ್ನಾಗಿ ಕಾಣ್ತಿದ್ರು ಅವ್ರು. 5 5ನೇ ಕ್ಲಾಸ? ನೀನು ನೋಡಿದ್ಯಾ ಗಿಲ್ಲಿ ನಟನ? ಟಿವಿಲೆಲ್ಲ ರಿಯಲ್ ಆಗಿ ರಿಯಲ್ ಆಗಿ ನೋಡಿ. ಅವ್ರ ಜೊತೆ ಆಟ ಆಡಿದ್ಯಾ? ನಾವು ಊರಲ್ಲಿ ಇದ್ದೇವೆ. ನೀನ್ ಊರಲ್ಲಿದ್ಯಾ? ನಿನ್ ಜೊತೆ ಆಟ ಆಡಿಲ್ಲ? ನೀನ್ ಅವ್ರ ಜೊತೆ ಆಟ ಆಡಿದ್ದ? ಏನ್ ಆಟ ಆಡಿದ್ದೆ? ಕ್ರಿಕೆಟ್. ಕ್ರಿಕೆಟ್ 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 ಕ್ರಿಕೆಟ್. ನೀನೇನ್ ಬೌಲಿಂಗ್ ಮಾಡಿವಾ ಬ್ಯಾಟಿಂಗ್ ಮಾಡಿವಾ? ಬ್ಯಾಟಿಂಗ್ ಬೌಲಿಂಗ್ ಎರಡು. ಸೊ ನೀನ್ ಬೌಲಿಂಗ್ ಮಾಡಿದಾಗ ಗಿಲ್ಲಿ ನಟ ಎಲ್ಲರೂ ಬ್ಯಾಟಿಂಗ್ ಮಾಡಿದ್ರ? 6 4 ಹೊಡೆದಿದ್ರ? 6 ಇಲ್ಲ ಹೊಡೆದಿಲ್ಲ. ಸೊ ನೀನ್ ವಿಕೆಟ್ ತೆಗ್ದಿದ್ದ? ಔಟ್ ಮಾಡಿದ್ದ? ಇಲ್ಲ. ಅವ್ರು ನಿನ್ನ ಔಟ್ ಮಾಡಿದ್ರ? ಮಾಡೋರೆ. ಈಗ ಮೀಸೆ ಬಳಸಿದ್ರಲ್ವಾ, ಸೊ ಏನ್ ಅನ್ಸ್ತು? ಚೆನ್ನಾಗಿ ಕಾಣಿಸಲ್ಲ. ಚೆನ್ನಾಗ್ ಅನ್ಸಲ್ಲ. ನೀನ್ ಎಷ್ಟು ಕ್ಲಾಸು? 8ನೇ ಕ್ಲಾಸು. ಆಮೇಲೆ ಬಿಗ್ ಬಾಸ್ ಅಲ್ಲಿ ಹೀರೋ ಯಾರು? ಗಿಲ್ಲಿ. ವಿಲನ್ ಯಾರು? ಕಾಕ್ರೋಚ್.